ನಾವು ಇವತ್ತು SC/ST ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರವನ್ನು ಹೇಗೆ ರಿನ್ಯೂವಲ್ ಮಾಡಿಕೊಳ್ಳುವುದು ಅಂತ ತಿಳಿದುಕೊಳ್ಳೋಣ. ಜಾತಿ ಪ್ರಮಾಣ ಪತ್ರಕ್ಕೆ ಅಗತ್ಯ ದಾಖಲಾತಿಗಳು ತಿಳಿದುಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ರೇಷನ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತೆ ಮೂರನೇದು ಇಂಪಾರ್ಟೆಂಟ್ ಆಗಿ ಕೋರ್ಟ್ನ ಮುಂದೆ ಒಂದು ಬಾಂಡ್ ಪೇಪರ್ ಅನ್ನು ಪರ್ಚೇಸ್ ಮಾಡಿ ನೋಟ್ರಿಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ. ಇನ್ನೂ ನೀವೇನಾದರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಇದಕ್ಕೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ NK5 ಲಾಗಿನ್ ಅಂತ ಎಂಟರ್ ಮಾಡಬೇಕಾಗುತ್ತೆ. ಮಾಡಿ ಎಂಟರ್ ಕೊಡಬೇಕಾಗುತ್ತೆ. ನಂತರ ನಾಡ ಕಚೇರಿ 5.0 ಅಂತ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ. ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ OTP ಅನ್ನು ಜನರೇಟ್ ಮಾಡಬೇಕಾಗುತ್ತೆ. ಬಂದಿರೋ OTP ಅನ್ನು ಎಂಟರ್ ಮಾಡಿ ಕಾಣಿಸುತ್ತಿರುವ ಕ್ಯಾಪ್ಚಾವನ್ನು ಅದು ಯಾವ ರೀತಿ ಇದೆಯೋ ಅದೇ ರೀತಿ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಬೇಕಾಗುತ್ತೆ. ಈಗ ನಮಗೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ಲ್ಯಾಂಗ್ವೇಜ್ ಅನ್ನ ಕೂಡ ಚೇಂಜ್ ಮಾಡ್ಕೋಬಹುದು. ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷು. ಈಗ ನೀವು ಹೊಸ ವಿನಂತಿಗೆ ಬಂದು ಜಾತಿ ಪ್ರಮಾಣ ಪತ್ರ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಸೈಡಲ್ಲಿ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಜಾತಿ ಪ್ರಮಾಣ ಪತ್ರ ಅಪ್ಲೈ ಮಾಡ್ಕೊಳ್ಳಲು ಏನೇನು ದಾಖಲಾತಿಗಳು ಅಗತ್ಯವಿರುತ್ತದೆ ಅಂತ ನೋಡ್ಕೋಬಹುದು. ಮತ್ತೆ ಇಲ್ಲಿ ಮುಂದುವರಿಸಿ ಕ್ಲಿಕ್ ಮಾಡಿ. ಈಗ ಆಧಾರ್ ಕಾರ್ಡ್ಗೆ ರೀಡೈರೆಕ್ಟ್ ಆಗುತ್ತೆ. ಈಗ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ನೀವು ಅಲ್ಲಿ ಕಾಣಿಸುತ್ತಿರುವ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ OTP ಅಂತ ಇರುತ್ತೆ. ಮತ್ತೆ ಈಗ ಕೆಳಗಡೆ ಬಂದ್ಬಿಟ್ಟು OTP ಜನರೇಟ್ ಮಾಡಿ. ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರೋ OTP ಯನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೋಡಿ, ಈಗ ಹಳೆ ಜಾತಿ ಪ್ರಮಾಣ ಪತ್ರ ಕಾಣಿಸ್ತಾ ಇರುತ್ತೆ. ಅದಲ್ಲಿ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಪೂರ್ವ ವೀಕ್ಷಣೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಷನ್ ತಿದ್ದುಪಡಿ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಕೆಳಗಡೆ SC ಅಂತ ಅದನ್ನು ಬಿಟ್ಬಿಟ್ಟು ಇನ್ನು ಎಲ್ಲವನ್ನು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸಲ್ಲಿಸಿ ಅಂತ ಕೊಡಬೇಕಾಗುತ್ತೆ. ಅಲ್ಲಿ ಫಸ್ಟ್ ನಾವು ಮೊಬೈಲ್ ನಂಬರ್ ಅನ್ನು ಕ್ಲಿಯರ್ ಮಾಡಿ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ OTP ಕಳಿಸಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ OTP ಅನ್ನು ಜನರೇಟ್ ಮಾಡಿ. ಈಗ ಬಂದಿರೋ OTP ಅನ್ನು ಎಂಟರ್ ಮಾಡಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಕೆಳಗಡೆ ನೋಡಬಹುದು ಆಧಾರ್ಗೆ ಮುಂದುವರಿಸಿ, ಅದನ್ನ ಕ್ಲಿಕ್ ಮಾಡಿ. ಈಗ ಮತ್ತೆ ಆಧಾರ್ ಕಾರ್ಡ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಮತ್ತೆ ನೀವು ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಕಾಣಿಸುತ್ತಿರುವ ಚಿಕ್ಕ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿಬಿಟ್ಟು OTP ಅಂತ ಕ್ಲಿಕ್ ಮಾಡಿ. ಈಗ ಮತ್ತೆ ಕೆಳಗಡೆ ಬಂದ್ಬಿಟ್ಟು ಜನರೇಟ್ OTP ಅಂತ ಕೊಡಬೇಕಾಗುತ್ತೆ. ಈಗ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಡೀಟೇಲ್ಸ್ ಎಲ್ಲ ಪ್ರೋಸೆಸ್ ಆಗಿ ಫೆಚ್ ಆಗುತ್ತೆ. ನೋಡ್ತಾ ಇರ್ಬೋದು, ನಿಮ್ಮ ಫೋಟೋ ಎಲ್ಲ ಡೀಟೇಲ್ ಆಗಿ ಫೆಚ್ ಆಗುತ್ತೆ. ಇಲ್ಲಿ ನೀವು ಆಧಾರ್ ಪ್ರಕಾರ ಹೆಸರು ಅಂತಿದೆಯಲ್ಲ, ಅಲ್ಲಿ ಆಯ್ಕೆ ಮಾಡಿ ಹತ್ರ ನೀವು ಕುಮಾರನ, ಶ್ರೀನ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಪೇರೆಂಟ್ಸ್ ನೇಮ್ ಏನಾದರೂ ಚೇಂಜ್ ಮಾಡಬೇಕಂತ ಕೇಳುತ್ತೆ. ಮಾಡಬೇಕಾದ್ರೆ ಹೌದು ಅಂದ್ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈಗ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು ಮತ್ತು ನಿಮ್ಮ ಹೋಬಳಿ, ನಿಮ್ಮ ಗ್ರಾಮ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮೀಸಲಾತಿ ವರ್ಗ ಅಂತಿದೆಯಲ್ಲ, ನಿಮ್ಮ ಜಾತಿ ಬದಲಾವಣೆ ಏನೇನು ಮಾಡ್ಕೊಬೇಕು ಅಂತ, ನಿಮ್ಮದು ಯಾವ ಜಾತಿ ಇರುತ್ತೆ, ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ ಮತ್ತು ಸಬ್ ಕ್ಯಾಟಗರಿ ಯಾವುದು, ಯಾವ ಗ್ರೂಪ್ನಲ್ಲಿ ಇದೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಉದ್ದೇಶ ಏನಂತಂದರೆ ವಿದ್ಯಾಭ್ಯಾಸ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಜಾತಿ ಪುರಾವೆ ಅಂತಿದೆಯಲ್ಲ, ಅಲ್ಲಿ ನೀವು ಕೋರ್ಟ್ನಲ್ಲಿ ನೋಟ್ರಿ ಹಾಕ್ಸ್ಕೊಂಡಿರ್ತೀರಲ್ಲ, ಅದರ PDF ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ PDF ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ನೀವು ಮಾರ್ಪಡಿಸಲು ಬಯಸಿರೋ ಅಂತಿದೆಯಲ್ಲ, ಅಲ್ಲಿ ಹೌದು ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಪ್ರತಿಯೊಂದು ಡೀಟೇಲ್ಸು ಕರೆಕ್ಟಾಗಿ ಇದೆಯಲ್ಲ ಅಂತ ಕರೆಕ್ಷನ್ ಅನ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಂತರ ಈಗ ಹೌದು ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಒಂದು ಹೊಸ ID ನಂಬರ್ ಜನರೇಟ್ ಆಗುತ್ತೆ. ಮೊಬೈಲ್ನಲ್ಲಿ ಒಂದು ಫೋಟೋವನ್ನು ತೆಗೆದುಕೊಳ್ಳಿ. ಈಗ
ಒಂದು ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗುತ್ತೆ. ಇದನ್ನು ಚೆಕ್ ಮಾಡಿಕೊಂಡು ಮತ್ತೆ ಮೇಲಕ್ಕೆ ಹೋಗ್ಬಿಟ್ಟು ಈ ಸೈನ್ ಮುಂದುವರಿಸಿ ಅಂತ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಲಿಂಕ್ ಆಗಿದೆ ಅಂತ ಕೇಳುತ್ತೆ, ಎಸ್ ಅಂತ ಕೊಡಬೇಕಾಗುತ್ತೆ. ಈ ಸೈನ್ ಕ್ಲಿಕ್ ಮಾಡಿದ್ಮೇಲೆ ಈ ಸೈನ್ಗೆ ಆಧಾರ್ ನಂಬರ್ ಎಂಟರ್ ಮಾಡಲು ರೀಡೈರೆಕ್ಟ್ ಆಗುತ್ತೆ. ಈಗ ನೀವು ಮತ್ತೆ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ಮೇಲೆ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPಯನ್ನು ಎಂಟರ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಮತ್ತೆ ಸಬ್ಮಿಟ್ ಅಂತ ಕೊಡಿ. ಈಗ ನಿಮ್ಮ ಡೀಟೇಲ್ಸ್ ಎಲ್ಲ ಪ್ರೋಸೆಸ್ ಆಗಿ ನೀವು ಎಂಟರ್ ಮಾಡಿರೋ ಡೀಟೇಲ್ಸ್ಗೆ ಮತ್ತು ಇಲ್ಲಿ ಆಧಾರ್ನಲ್ಲಿರೋ ಡೀಟೇಲ್ಸ್ಗೆ ಕರೆಕ್ಟಾಗಿದೆಯಲ್ಲ ಅಂತ ಕ್ರಾಸ್ ಚೆಕ್ ಮಾಡಿ ಪ್ರೋಸೆಸ್ ಆಗುತ್ತೆ. ಮತ್ತು ನೀವು ಹಣವನ್ನು ಪಾವತಿ ಮಾಡಬೇಕಾಗುತ್ತೆ, 40 ರೂಪೀಸ್. ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನೀವು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಫೋನ್ಪೇ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಿಮ್ಗೆ ಏನಾದರೂ ಇನ್ ಕೇಸ್ ಈ ಥರ ಇನ್ವ್ಯಾಲಿಡ್ ಅಂತ ಬಂದರೆ ಮತ್ತೆ ನೀವು ಎಲ್ಲ ಟ್ಯಾಬನ್ನು ಕ್ಲಿಯರ್ ಮಾಡಿ ಮತ್ತೆ ನೀವು ಕ್ರೋಮ್ ಬ್ರೌಸರ್ನಲ್ಲಿ NK5 ಅಂತ ಸರ್ಚ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನೊಂದಿಗೆ OTPಯನ್ನು ಹಾಕಿ ಕಾಣಿಸುತ್ತಿರೋ ಕ್ಯಾಪ್ಚನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಅಂತ ಕೊಡಬೇಕಾಗುತ್ತೆ. ನಂತರ ವೆಬ್ ಪೇಜ್ನಲ್ಲಿ ಬಾಕಿ ಉಳಿದಿರುವ ವ್ಯವಹಾರಗಳು ಅಲ್ಲಿ ನೀವು ಹಣವನ್ನು ಪಾವತಿಸಿ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆರ್ ಡಿ ನಂಬರ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಫೋನ್ಪೇನ ಸೆಲೆಕ್ಟ್ ಮಾಡಿಕೊಳ್ಳ್ರಿ. ಈಗ ಸ್ಕ್ಯಾನರ್ ಬರುತ್ತೆ. ನಿಮ್ಮ ಮೊಬೈಲ್ ಫೋನಲ್ಲಿ ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಈಗ ಸ್ಕ್ಯಾನ್ ಮಾಡಿದಾಗ ಆಟೋಮೆಟಿಕ್ಕಾಗಿ 40 ರೂಪೀಸ್ ಫೆಚ್ ಆಗುತ್ತೆ. ಪೇಮೆಂಟ್ ಆದಮೇಲೆ ಈ ಥರ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆದಂಗೆ ಬರುತ್ತೆ. ಈಗ ನೀವು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿಬಿಟ್ಟು ರಸೀದಿಯನ್ನು ಮುದ್ರಿಸಿ. ಇಷ್ಟು ಮಾಡಿದರೆ ನಿಮ್ಮ ಜಾತಿ ಪ್ರಮಾಣ ಪತ್ರವು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇದು ಆ್ಯಕ್ಚುಲಿ ವರ್ಕಿಂಗ್ ಡೇಸ್ ಬಂದುಬಿಟ್ಟು 21 ಡೇಸ್ ಆಗಿರುತ್ತೆ. ಬಟ್ ನೀವು 7 ಡೇಸಲ್ಲಿ ನೀವು ಪಡೆದುಕೊಳ್ಳಬಹುದು. ನಿಮ್ಮ ಇಮೇಲ್ ಐಡಿಗಾದರೂ ಬರುತ್ತೆ. ಮತ್ತು ನೀವು ಇದೇ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಮುದ್ರಿಸಿಯಲ್ಲಿ ಕ್ಲಿಕ್ ಮಾಡಿ ಆರ್ ಡಿ ನಂಬರನ್ನು ಎಂಟರ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಪ್ರಿಂಟನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.